ಆಚಾರ್ಯಜಿ ಎಕ್ಸರ್ಸೈಸ್ ಮಾಡುವಾಗ ಕೂಡ ನನಗೆ ಹೀಗೆ ಅನಿಸಿಬಿಡುತ್ತೆ. ನನಗೆ ಮೊದಲೇ ಗೊತ್ತಿರುತ್ತೆ, ಈಗ ಇದನ್ನ ಒಂದು 10-15 ನಿಮಿಷ ತಡ ಮಾಡಿದ್ರೆ ಆಫೀಸ್ ಸಮಯ ಆಗಿ ಹೋಗುತ್ತೆ ಮತ್ತು ಇವತ್ತಿನ ಕೆಲಸ ಎಕ್ಸರ್ಸೈಸ್ ಮುಗೀತು ಅಂತ. ಸಾಮಾನ್ಯವಾಗಿ ನನಗೆ ಅದು ಅನುಭವ ಆಗುತ್ತೆ. ನಮ್ಮನ್ನೇ ಮೋಸ ಮಾಡೋದ್ರಲ್ಲಿ ನಾವು ತುಂಬಾ ಕುಶಲರಾಗಿರುತ್ತೇವೆ ಅಲ್ವಾ? ನಿಮ್ಮ ಎಕ್ಸರ್ಸೈಸ್ನ ಸಮಯ 9 ಗಂಟೆಗೆ ಇರುತ್ತೆ ಮತ್ತು 10 ಗಂಟೆಗೆ ನೀವು ಎಲ್ಲೋ ಹೊರಡಬೇಕಿರುತ್ತೆ. ಆಗ ನೀವು 9ನ್ನ 9:15 ಮಾಡ್ತೀರಿ. ಆಮೇಲೆ 9:25 ಆಗಾಗ ಅಯ್ಯೋ ಈಗ ಹೋಗಿ ಏನು ಮಾಡೋದು, 5 ನಿಮಿಷ ಬಟ್ಟೆ ಬದಲಾಯಿಸಿ ಆಮೇಲೆ ವಾಪಸ್ ಬಂದು 5 ನಿಮಿಷ ಮತ್ತೆ ಬಟ್ಟೆ ಬದಲಾಯಿಸಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾಳೆ 8:45ರಿಂದ ಶುರು ಮಾಡೋಣ ಅಂದ್ಕೊಳ್ತೀರಿ. ನೀವು ಅದೇ ವ್ಯಕ್ತಿ ಅಲ್ವಾ? ಇವತ್ತು 9 ಗಂಟೆಗೂ ಹೋಗಲಿಲ್ಲ. ಹಾಗಾದ್ರೆ ನಾಳೆ ನಿಮ್ಮಲ್ಲಿ ಯಾವ ಜಾದೂ ಪರಿವರ್ತನೆ ಆಗುತ್ತೆ ಅಂತ ನಾಳೆ ನೀವು 8:45ಕ್ಕೆ ಹೋಗ್ತೀರಿ. ನೀವು ಅದೇ ಮನುಷ್ಯ. ಇವತ್ತು 9:15ಕ್ಕೂ ಹೋಗಲಿಲ್ಲ, 9ವರೆಗೆ ನೆಪ ಹೇಳ್ತಿದ್ದೀರಿ. ಮತ್ತು ಇದೇ ಮನುಷ್ಯ ನಾಳೆ ನಾನು 8:45ಕ್ಕೆ ಹೋಗಿ ಬಿಡ್ತೇನೆ ಅಂತ ಹೇಳ್ತಿದ್ದಾನೆ. ನೀವು ಆ ಮಟ್ಟಕ್ಕೆ ಇದ್ದಿದ್ದರೆ, ಅಷ್ಟೊಂದು ಶಿಸ್ತುಬದ್ಧರಾಗಿದ್ದರೆ, ಹೋಗಲು ಸಾಧ್ಯವಾಗಿದ್ದರೆ ಇವತ್ತು ಕನಿಷ್ಠ ಬೆಳಗ್ಗೆ 9:15 ಹೋಗುತ್ತಿದ್ದಿ. ಇವತ್ತು 9ರಿಂದ 15ಕ್ಕೂ ಹೋಗಿಲ್ಲ, ನಾಳೆ 8ರಿಂದ 45ಕ್ಕೆ ಹೋಗ್ತೀನಂತ ಹೇಳಿಕೆ ಮಾಡ್ತಿದ್ದೀರಿ. ಹೀಗೆಂದಾದರೂ ಆಗಲಿಕ್ಕೆ ಸಾಧ್ಯ ಇದೆಯಾ? ಆದ್ರೆ ಇವೆಲ್ಲ ನಮ್ಮನ್ನೇ ನಾವು ಮೋಸ ಮಾಡೋದಕ್ಕೋಸ್ಕರ ಇರುವ ನಮ್ಮ ಆಂತರಿಕ ಒಳಸಂಚುಗಳು. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚು ಎಚ್ಚರದಿಂದ ಇರಬೇಕಾಗಿರೋದು ನಮ್ಮ ವಿರುದ್ಧವೇ. ಜಗತ್ತು ಮೋಸ ಮಾಡಲು ಬರೋದಿಲ್ಲ, ನಾವೇ ನಮ್ಮನ್ನ ಮೋಸ ಮಾಡ್ಕೋತೀವಿ.